ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೀತಾಸ್ ಬ್ಲಾಗ್ಸ್ ಇನ್ ಕನ್ನಡಕ್ಕೆ ಸ್ವಾಗತ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಈಗ ಬ್ರೇಕ್ಫಾಸ್ಟನ್ನು ರೆಡಿ ಮಾಡೋ ಟೈಮ್. ಸೊ ಸ್ವಲ್ಪ ಚಳಿ ಇದ್ದಿದ್ದರಿಂದ ಅಷ್ಟು ಚೆನ್ನಾಗಿ ಉಬ್ಬಿಲ್ಲ, ಆದರೂ ಓಕೆನೇ. ಇದು ಚೆನ್ನಾಗೇ ಇರುತ್ತೆ. ತುಂಬ ಹುಳಿ ಬಂದುಬಿಟ್ರೆ ಅಷ್ಟೊಂದು ಟೇಸ್ಟಿಯಾಗಿರಲ್ಲ. ಸೊ ಈಗ ಇದಕ್ಕೆ ಉಪ್ಪು ಮತ್ತು ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಕಲಸಿ ಈಗ ದೋಸೆನ ಹಾಕ್ತಾಯಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಆಗುತ್ತೆ. ಎಷ್ಟು ಕ್ರಿಸ್ಪಿಯಾಗಿ ಬೇಕೋ ಅಷ್ಟು ಕ್ರಿಸ್ಪಿಯಾಗಿ ಮಾಡ್ಕೋಬೋದು. ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೆ ತುಂಬಾ ಒಳ್ಳೆಯದು. 3 ಥರದ ಮಿಕ್ಸ್ಡ್ ಮಿಲೆಟ್ಸನ್ನು ಹಾಕಿ ಮಾಡಿರುವಂಥದ್ದು. ಸೊ ಹಾಗಾಗಿ ಹೆಲ್ದಿ ಬ್ರೇಕ್ಫಾಸ್ಟ್ ಅಂತ ಹೇಳ್ಬೋದು. ಈಗ ಬಿಸಿ ಬಿಸಿ ದೋಸೆ ಕೂಡ ರೆಡಿಯಾಗಿದೆ, ಹಾಗೆ ಇದರ ಜೊತೆ ಕಾಯಿ ಚಟ್ನಿಯನ್ನು ಮಾಡಿದ್ದೀನಿ. ಒಳ್ಳೆ ಕಾಂಬಿನೇಷನ್ನು. ಮತ್ತು ಕೆಂಪು ಚಟ್ನಿ ಆಗಿರ್ಬೋದು ಅಥವಾ ಪುದೀನ ಚಟ್ನಿ, ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಈಗ ಬಿಸಿ ಬಿಸಿ ದೋಸೆ ರೆಡಿಯಾಗಿದೆ. ಮಕ್ಕಳಿಗೆ ಬ್ರೇಕ್ಫಾಸ್ಟು ಕೊಡುವಂಥ ಟೈಮು ಹೇಳಿದಾಗೆ ಸ್ವಲ್ಪ ಚೇಂಜ್ ಆಗಿದೆ. ಮಕ್ಕಳ ಹಾಗೆ ಹಸ್ಬೆಂಡು ಬ್ರೇಕ್ಫಾಸ್ಟ್ಗೆ ಬರುವಂಥ ಟೈಮು. ಸೊ ಒಬ್ಬೊಬ್ಬರೇ ಬರ್ತಾ ಇದ್ದಾಗಲೇ ಅವ್ರಿಗೆ ಬಿಸಿ ಬಿಸಿಯಾಗಿ ದೋಸೆ ಮಾಡಿಕೊಡ್ತೀನಿ, ಆಮೇಲೆ ನನ್ನ ಬ್ರೇಕ್ಫಾಸ್ಟು. ಸೊ ಈಗ ನೋಡಿ ಎಷ್ಟು ಚೆನ್ನಾಗಾಗಿದೆ. ಟೇಸ್ಟು ಅಷ್ಟೇ, ಹಾಗೆ ಕ್ರಿಸ್ಪಿಯಾಗಿ ಇರುತ್ತೆ. ನೋಡಲಿಕ್ಕೆ ಕೂಡ ಕಲರ್ಫುಲ್ಲಾಗಿ ಕಾಣಿಸುವಂಥ ದೋಸೆ, ಮಿಕ್ಸ್ಡ್ ಮಿಲ್ಲೆಟ್ ದೋಸೆ ರೆಡಿಯಾಗಿದೆ. ಈಗ ಬ್ರೇಕ್ಫಾಸ್ಟನ್ನು ಮಾಡ್ತಾಯಿದ್ದೀನಿ. ಹಾಗೆ ಮಧ್ಯಾಹ್ನ ಲಂಚ್ಗೆ ಇವತ್ತು ಸಿಂಪಲ್ ಆದಂಥ ಅಡುಗೆ, ಜಾಸ್ತಿ ಏನೂ ಇಲ್ಲ. ಇವತ್ತು ಮಾವಿನಕಾಯಿ ರಸಮ್ ಅಥವಾ ಅಪ್ಪೆ ಹುಳಿ ಅಂತ ಹೇಳ್ಬೋದು. ಅಪ್ಪೆ ಹುಳಿಗೆ ಬೇರೆ ಮಾವಿನ ಹಣ್ಣನ್ನು ಬಳಸ್ತಾರೆ, ಆದರೆ ನಾನು ತೋತಾಪುರಿ ಮಾವಿನಕಾಯನ್ನು ಬಳಸ್ಕೊಂಡು ಇವತ್ತು ರಸಮ್ ಮಾಡ್ತಾಯಿದ್ದೀನಿ. ಯಾವುದೇ ಮಾವಿನಕಾಯಿ ಆದರೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ, ಮತ್ತು ಇದು ಜೀರ್ಣಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಕುಡಿಬೋದು ಕೂಡ. ಈಗ ನಾನು ಕುಕ್ಕರಲ್ಲಿ ಒಂದು 3 ವಿಷಲ್ ತೊಗೊಂಡಿದ್ದೀನಿ. ಹಾಗೆ ಇಡಿಯಾಗಿ ಹಾಕಿದ್ನಲ್ಲ, ಹಾಗೆ ಅದಕ್ಕೋಸ್ಕರ. ಇಲ್ಲ ಅಂತಂದರೆ ಬೇಗನೆ ಆಗಿಬಿಡತ್ತೆ. ಕಟ್ ಮಾಡಿ ಸ್ಕಿನ್ ಪೀಲ್ ಮಾಡಿಬಿಟ್ಟು ಕಟ್ ಮಾಡಿ ಹಾಕಿದ್ರೆ ಒಂದು ವಿಷಲ್ ಬಂದರೆ ಸಾಕಾಗುತ್ತೆ. ಈಗ ಇದು ತಣ್ಣಗಾದಮೇಲೆ ಅದರ ಸಿಪ್ಪೆಯನ್ನು ತೆಗೆದುಬಿಟ್ಟು ಚೆನ್ನಾಗಿ ಕುಚ್ಕೋಬೇಕು. ನೋಡಿ, ಈ ತೋತಾಪುರಿ ಮಾವಿನಕಾಯಿ ಸ್ವಲ್ಪ ಫೈಬರ್ ಜಾಸ್ತಿ ಇರೋದ್ರಿಂದ ಅಷ್ಟು ಈಸಿಯಾಗಿ ನನಗೆ ಕಿವುಚೋಕ್ಕಾಗಲಿಲ್ಲ. ಸೊ ಹಾಗಾಗಿ ನಾನು ಏನು ಮಾಡ್ತೀನಿ, ಇದನ್ನು ಬ್ಲೆಂಡರಿಂದ ಇದನ್ನು ಬೀಟ್ ಮಾಡ್ಕೊಳ್ತೀನಿ. ಆವಾಗ ಈ ನಾರು ಥರ ಇದೆಲ್ಲ ಅದೆಲ್ಲ ಕ್ಲೀನಾಗಿ ಫೈನ್ ಆಗುತ್ತೆ. ಆವಾಗ ರಸಮ್ ಚೆನ್ನಾಗಾಗುತ್ತೆ. ಈಗ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತೋತಾಪುರಿ ತುಂಬ ಹಣ್ಣಾಗೂ ಇರಲಿಲ್ಲ, ತುಂಬ ಕಾಯಿಯಾಗೂ ಇರಲಿಲ್ಲ. ಸೊ ಒಳ್ಳೆ ಟೇಸ್ಟ್ ಇತ್ತು. ಆದರೆ ರಸಮ್ ಮಾತ್ರ ನೀವು ಕೂಡ ಖಂಡಿತ ಟ್ರೈ ಮಾಡಿ. ಈಗ ಮಾವಿನಕಾಯಿ ಸೀಸನ್ನಲ್ಲಿ ಮಲೆನಾಡು ಕಡೆಯಲ್ಲಿ ಅಪ್ಪೆ ಹುಳಿ ಅಂತ ಮಾಡ್ತಾರೆ, ಅದಕ್ಕೆ ಸಪ್ರೇಟ್ ಮಾವಿನಕಾಯನ್ನು ಬಳಸ್ತಾರೆ. ಆದರೆ ನಾವು ಮಾವಿನಕಾಯಿ ಸೀಸನ್ನಲ್ಲಿ ತೋತಾಪುರಿ ಅದರಲ್ಲಿ ಕೂಡ ಮಾಡ್ಬೋದು, ಬಹಳನೇ ರುಚಿಯಾಗಿರುತ್ತೆ. ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಣಮೆಣಸಿನ್ಕಾಯಿ ಖಾರಕ್ಕೆ, ಮಾವಿನಕಾಯಿ ಜೊತೆಯಲ್ಲೇ ಹಸಿಮೆಣಸಿನ್ಕಾಯನ್ನು ಬೇಯಿಸ್ಕೊಂಡು ರುಬ್ಕೋಬೋದು, ಆದರೆ ಹಸಿಮೆಣಸಿನ್ಕಾಯಿ ಹಾಕಿರಲಿಲ್ಲ, ಹಾಗಾಗಿ ಒಣಮೆಣಸಿನ್ಕಾಯನ್ನು ಹಾಕಿದ್ದೀನಿ ಖಾರಕ್ಕೆ. ಹಾಗೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಇಂಗು, ಇದಿಷ್ಟನ್ನು ಒಗ್ಗರಣೆ ಮಾಡಿಕೊಂಡು ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಮಾವಿನಕಾಯಿ ತಿಳಿ ನೀರು, ಅದಕ್ಕೆ ಈ ಒಗ್ಗರಣೆನ ಹಾಕ್ಬಿಡೋದು. ಹಾಗೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅಷ್ಟೇ, ಎಷ್ಟು ಸಿಂಪಲ್ಲಾಗಿ ಮಾವಿನಕಾಯಿ ರಸಮ್ ರೆಡಿಯಾಗಿದೆ ನೋಡಿ. ಬಹಳನೇ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ನಾವು ಬೇಳೆ ರಸಮ್ಮು, ಟೊಮೆಟೊ ರಸಮ್ಮು, ನಿಂಬೆಹಣ್ಣಿನ ರಸಮ್ ಅವೆಲ್ಲ ಮಾಡಿರ್ತೀವಿ. ಮಾವಿನ ಹಣ್ಣಿನ ಸೀಸನಲ್ಲಿ ಖಂಡಿತ ಈ ರಸಮ್ನ ಕೂಡ ಟ್ರೈ ಮಾಡಿದ್ರೆ ಒಳ್ಳೆ ರುಚಿಯಾಗಿ ಆಗುತ್ತೆ. ಈಗ ರಸಮ್ ಒಗ್ಗರಣೆ ಎಲ್ಲ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊ ನಮ್ಮ ರಸಮ್ ರೆಡಿ ಆಗಿದೆ. ಹಾಗೆ ಇವತ್ತು ಮಧ್ಯಾಹ್ನಕ್ಕೆ ಮಾವಿನಕಾಯಿ ರಸಮ್ಮು, ಹಾಗೆ ವೈಟ್ ರೈಸು ಮತ್ತು ಟೊಮೆಟೊ ಬೇಳೆ ಸಾರನ್ನು ಮಾಡಿದ್ದೀನಿ. ತುಂಬ ಸಿಂಪಲ್ ಅಂತ ಹೇಳಿದ್ನಲ್ಲ. ಇದ್ರ ಜೊತೆ ಸಂಡಿಗೆ ಮಾಡ್ತಾಯಿದ್ದೀನಿ. ಇದು ನಾನೇ ಮಾಡಿದಂಥದ್ದು, ಮನೆಯಲ್ಲೇ ಮಾಡಿದಂಥ ಸಬ್ಬಕ್ಕಿ ಸಂಡಿಗೆ. ಇದರ ರೆಸಿಪಿ ನಾನು ಆಲ್ರೆಡಿ ಶೇರ್ ಮಾಡಿದ್ದೀನಿ. ಊಟ ಎಲ್ಲ ಆಗಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಗಾರ್ಡನ್ ಒಂದು ರೌಂಡ್ ಏನೇನು ಗಿಡ ಇದೆ ತೋರಿಸ್ತಾ ಇದ್ದೀನಿ. ಹಾಗೆ ಗಿಡಗಳನ್ನ ಮಾತಾಡಿಸ್ಕೊಂಡು ನೋಡೋದಿದೆಲ್ಲ ತುಂಬಾ ಖುಷಿಯಾಗುತ್ತೆ. ಸ್ವಲ್ಪ ಹೊತ್ತು, ಒಂದು ಅರ್ಧ ಗಂಟೆ ನಾವು ಗಾರ್ಡನಲ್ಲಿ ಸ್ಪೆಂಡ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ.
ಇಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಚೆನ್ನಾಗಿರುತ್ತೆ. ಗಿಡಗಳನ್ನು ನೋಡ್ತಾ ಹಾಗೆ ಸೂರ್ಯ ಮುಳುಗೋ ಟೈಮು, ಅಲ್ಲಿಂದ ಸೂರ್ಯ ಕಾಣಿಸ್ತಾನೆ, ಅದನ್ನ ನೋಡ್ತಾ ಕೂತ್ಕೊಂಡ್ರೆ ಹಾಗೆ ಒಂದು ಜೊತೆಲಿ ಒಂದು ಗ್ಲಾಸ್ ಕಾಫಿನೋ ಅಥವಾ ಟೀನೋ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ, ಪ್ರಶಾಂತವಾಗಿರುತ್ತೆ. ಇಲ್ಲಿ 5:30 ಆಗಿದೆ. ಹಿಂಗೆ ಏನಾದರೂ ಸ್ನ್ಯಾಕ್ಸ್ ಏನಾದರೂ ಮಾಡ್ಕೊಡ್ಬೇಕು. ಆ್ಯಕ್ಚುಲಿ ಲೇಟ್ ಆಯಿತು, ಕಡಲೆಪುರಿ ಒಗ್ಗರಣೆ ಹಾಕೋಣ ಅಂತ ಅಂದ್ಕೊಂಡೆ. ಹಾಗೆ ನನ್ನ ಮಗ ಆಲ್ರೆಡಿ ಮಗ್ ಕೇಕ್ ಮಾಡಿದ್ದಾನೆ, ಓರಿಯೋ ಬಿಸ್ಕೆಟ್ ಕೇಕು ಮೈಕ್ರೋವೇವಲ್ಲಿ ಇಟ್ಟಾಗಿದೆ ಅಂತ ಅಂದ. ಸೊ ಅವ್ನು ಮಾಡಿದ್ದಾನೆ. ಈಗ ಕಡಲೆಪುರಿಗೆ ಒಗ್ಗರಣೆ ಹಾಕಬೇಕು. ಒಂಥರ ಚೆನ್ನಾಗಿರುತ್ತೆ ಇಲ್ಲಿ ಕೂತ್ಕೊಳ್ಳೋಕ್ಕೆ. ಮುಂಚೆಲ್ಲ ಕೂತ್ಕೊಳ್ಳೋಕ್ಕೆ ಒಂಥರ ಮುಜುಗರ ಅನಿಸೋದು, ಈಗ ಇಲ್ಲ. ಈಗ ಗಿಡಗಳೆಲ್ಲ ಸ್ವಲ್ಪ ಕವರ್ ಆಗಿರೋದ್ರಿಂದ ಇಲ್ಲಿ ಆರಾಮಾಗಿ ಕೂತ್ಕೋಬೋದು. ಹಾಗೆ ಸಾಯಂಕಾಲ ಒಂದು ರೌಂಡು ಗಿಡಗಳನ್ನೆಲ್ಲ ಮಾತಾಡಿಸ್ಕೊಂಡು ಒಣಗಿರೋ ಎಲೆಗಳು ಮತ್ತು ಕಳೆ ಇದ್ರೆ ಅದನ್ನೆಲ್ಲ ತೆಗೆದಾಕೋದು, ನೀರು ಹಾಕಬೇಕಾ ನೋಡಬೇಕು ಅಂತ ಅದನ್ನೆಲ್ಲ ಚೆಕ್ ಮಾಡ್ಕೊಂಡು ಬರೋದು. ಮತ್ತು ಮಳೆ ಇವತ್ತು 1-2 ದಿನದಿಂದ ಮಳೆ ಬಂದಿಲ್ಲ. ಹಾಕಬೇಕಂತ ಅನಿಸುತ್ತೆ ಗಿಡಕ್ಕೆ ನೀರು. ನನ್ನ ಹಸ್ಬೆಂಡ್ ಹಾಕ್ತಾರ, ಎಲ್ಲ ನಾನೇ ಹಾಕೋದ ನೋಡಬೇಕು. ನಿಮಗೆ ತೋರಿಸ್ತೀನಿ ಸೂರ್ಯನ ಬೆಳಕು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ. ಈಗ ಇಲ್ಲಿ ಕಡಲೆಪುರಿ ಒಗ್ಗರಣೆಗೆ ಒಂದು ಅರ್ಧ ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನು ತೊಗೊಂಡಿನಿ, ಒಂದು ಬೆಳ್ಳುಳ್ಳಿ, ಹಾಗೆ ಇದು ಕಡಲೆಪುರಿನ ಚೆನ್ನಾಗಿ ಜರಡಿ ಆಡಿ ಡಸ್ಟ್ ಎಲ್ಲ ತೆಗೆದು ಕ್ಲೀನ್ ಮಾಡಿಟ್ಟಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕಡಲೆ ಬೀಜ, ನಮಗೆ ಕಡಲೆ ಬೀಜ ಜಾಸ್ತಿ ಇಷ್ಟ ಆಗುತ್ತೆ ಹಾಗಾಗಿ ಹಾಕ್ಕೊಂಡಿದ್ದೀನಿ. ಅವರವ್ರ ಟೇಸ್ಟ್ ಪ್ರಕಾರ ಅವರು ಏನು ಬೇಕಾದರೂ ಆ್ಯಡ್ ಮಾಡ್ಕೋಬೋದು. ಅಂದರೆ ನಾನು ತೋರಿಸಿರುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಈಗ ಒಗ್ಗರಣೆಗೆ 1 ಚಮಚ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಹಾಕಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪನ್ನು ಹಾಕಿದ್ದೀನಿ, ಮತ್ತು ಬೆಳ್ಳುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಸ್ವಲ್ಪ ಕಲರ್ ಬರಬೇಕು ಅಲ್ಲಿವರೆಗೆ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈವ್ನಿಂಗಿಗೆ ಕಾಫಿ ಅಥವಾ ಟೀ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ನು. ಮತ್ತು ಒಂದು 2-3 ದಿನ ಆರಾಮಾಗಿ ಏರ್ ಟೈಟ್ ಡಬ್ಬದಲ್ಲಿ ಇಟ್ಕೊಂಡ್ರೆ ಇರುತ್ತೆ, ಕ್ರಿಸ್ಪಿಯಾಗೇ ಇರುತ್ತೆ. ಈಗ ಅರಿಶಿನ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಇದಕ್ಕೆ ಕೆಲವರು ಸಕ್ಕರೆ ಪುಡಿನೂ ಹಾಕ್ತಾರೆ, ಆದರೆ ನಮಗೆ ಇಷ್ಟ ಇಲ್ಲ, ಸೊ ನಾನು ಹಾಕ್ತಾಯಿಲ್ಲ. ಹಾಗೆ ಮೈಕ್ರೋವೇವ್ನಲ್ಲಿ ಹುರಿದಿಟ್ಕೊಂಡಂಥ ಕಡಲೆ ಬೀಜನ ಹಾಕ್ತಾಯಿದ್ದೀನಿ. ಹಾಗೆ ಎಣ್ಣೆಯಲ್ಲಿ ಫ್ರೈ ಮಾಡ್ಬೋದು, ಅದಕ್ಕಿಂತ ಈ ಥರ ಡ್ರೈ ರೋಸ್ಟ್ ಮಾಡ್ಕೊಂಡು ಆಮೇಲೆ ಹಾಕಿದ್ರೆ ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಇರುತ್ತೆ ಕಡಲೆ ಬೀಜ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಇದು ಸ್ವಲ್ಪ ತಣ್ಣಗಾದಮೇಲೆ ನಾನು ಕಡಲೆಪುರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಉಪ್ಪು ಖಾರ ನೀವು ನೋಡ್ಕೊಳ್ಳಿ, ನಿಮ್ಮ ಮನೇಲಿ ಹೇಗೆ ತಿಂತಾರೆ ಹಾಗೆ. ನಮ್ಮ ಮನೇಲಿ ಸ್ವಲ್ಪ ಖಾರ ಕಡಿಮೆನೇ, ಆದ್ದರಿಂದ ಸ್ವಲ್ಪ ಕಲರ್ ಕಡಿಮೆನೇ ಕಾಣಿಸುತ್ತೆ. ಆದರೆ ನಮಗೆ ಕಡಲೆ ಬೀಜ ಹಾಗೆ ಕರಿಬೇವಿನ ಸೊಪ್ಪಿನ ಫ್ಲೇವರು ಮತ್ತು ಬೆಳ್ಳುಳ್ಳಿ ಮಧ್ಯದಲ್ಲಿ ಸಿಗೋದು ಇಷ್ಟ ಆಗುತ್ತೆ. ಸೊ ಹಾಗಾಗಿ ಅದನ್ನು ಜಾಸ್ತಿ ಹಾಕ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಕಡಲೆಪುರಿ ರೆಡಿಯಾಗಿದೆ. ಇದು ನನ್ನ DIY. ಯಾವುದೋ ಹೋಟೆಲ್ನಲ್ಲಿ ಪಾರ್ಸೆಲ್ಲಾಗಿ ತೊಗೊಂಡಾಗ ಇದರಲ್ಲಿ ಮಜ್ಜಿಗೆಯನ್ನು ಕೊಟ್ಟಿದ್ದರು. ಸೊ ಆ ಗ್ಲಾಸ್ನ ಈ ರೀತಿ ಡೆಕೋರೇಟ್ ಮಾಡಿಟ್ಟಿನಿ. ಈಗ ಟ್ರೆಂಡಿಂಗಲ್ಲಿರುವಂಥ ರಂಗೋಲಿ ಡಿಸೈನು. ಸೊ ಒಂಥರ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈಗ ಟೀ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಜಿಂಜರ್ ಟೀ, ಜಿಂಜರ್ ಹಾಗೆ ಪೆಪ್ಪರ್ ಎಲ್ಲ ಹಾಕಿ ಒಂದು ಹೆಲ್ದಿ ವರ್ಷನಲ್ಲಿ ಟೀ ಮಾಡಿಕೊಂಡು ಕುಡಿತಾ ಇದ್ದೀವಿ. ಸಾಯಂಕಾಲ ಏನಾದರೂ ಸ್ನ್ಯಾಕ್ಸ್ ಜೊತೆ ಟೀ ಚೆನ್ನಾಗಿರುತ್ತೆ, ಸೊ ಹಾಗಾಗಿ ಟೀ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿ ಈಗ ಟೀ ಮತ್ತು ಸ್ನ್ಯಾಕ್ಸನ್ನು ಎಂಜಾಯ್ ಮಾಡೋ ಟೈಮು. ಮಕ್ಕಳು ಕೂಡ ಹೊರಗಡೆ ಬಂದು ಕೂತ್ಕೊಂಡಿದ್ದಾರೆ. ಸೊ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಟೀ ಹಾಗೆ ಸ್ನ್ಯಾಕ್ಸನ್ನು ಜೊತೆಯಲ್ಲಿ ತೊಗೊಳ್ತೀವಿ. ಸೊ ಒಂಥರ ಸಾಯಂಕಾಲ ಟೈಮ್ ಚೆನ್ನಾಗಿರುತ್ತೆ, ಎಲ್ಲರೂ ಜೊತೆಲಿ ಕೂತ್ಕೊಂಡು ಮಾತಾಡಿಕೊಂಡು ಈ ಥರ ಏನಾದರೂ ರುಚಿಯಾಗಿ ಮಾಡ್ಕೊಂಡು ತಿನ್ನೋದಿದೆಲ್ಲ ಆ ಟೈಮು ತುಂಬಾ ಚೆನ್ನಾಗಿರುತ್ತೆ. ತಗೊಳ್ಳಿ. ಥ್ಯಾಂಕ್ ಯು. ಇಲ್ಲ ಇಟ್ಟಿರಲ್ಲ. ಚೆನ್ನಾಗಿದೆಯಾ ಜಿಂಜರ್ ಟೀ? ಜಿಂಜರ್ ಟೀ ಚೆನ್ನಾಗಿದೆಯಾ? ಉಪ್ಪುಪ್ಪಾಗಿ ಚೆನ್ನಾಗಿದೆ. ಏನೇನು ಹೇಳ್ತೀರ ನೋಡಿ. ನನ್ನ ಮಗ ಮಾಡಿರೋ ಕೇಕ್ ಮಾಡೋಣ. ನನ್ನ ಮಗ ಮಾಡಿರೋ ಓರಿಯೋ ಬಿಸ್ಕೆಟ್ ಕೇಕ್
ಚೆನ್ನಾಗಿದೆ. ಈಗ ಎಲ್ಲರೂ ಊಟ ಮಾಡಿ ಮಲ್ಗಿ ಆಯಿತು. ನನ್ನ ಕಿಚನ್ ಕೂಡ ಕ್ಲೀನ್ ಮಾಡಿ ಆಯಿತು. ಈಗ ಮಕ್ಕಳಿಗೋಸ್ಕರ ಡ್ರೈ ಫ್ರೂಟ್ಸನ್ನು ತೆಗೆದಿಡ್ತಾ ಇದ್ದೀನಿ. ಬೆಳಿಗ್ಗೆ ಅವರು ಎದ್ದಾಗ ಅವ್ರ ಮುಂದೆ ಇದ್ದರೆ ಅವರು ಎತ್ಕೊಂಡು ತಿಂತಾರೆ. ಸೊ ಹಾಗಾಗಿ ಇದನ್ನು ರಾತ್ರಿಯೇ ಒಂದೊಂದು ಏರ್ ಟೈಟ್ ಡಬ್ಬದಲ್ಲಿ ಹಾಕಿ ಇಟ್ಬಿಡ್ತೀನಿ. ಇದು ನನ್ನ ಈಗಿನ ಚೇಂಜ್ ಆಗಿರುವಂಥ ಒಂದು ದಿನಚರಿ. ಇಲ್ಲಾಂದರೆ ಬೆಳಿಗ್ಗೆ ಹಾಲಿನ ಜೊತೆ ಕೊಡ್ತಾಯಿದ್ದೆ. ಇದು ನನ್ನ ಮಗನ ಸ್ಟಡಿ ಕಮ್ ಜಿಮ್ ರೂಮ್ ಅಂತ ಹೇಳ್ಬೋದು. ನೋಡಿ ಏನೇನು ಇಟ್ಕೊಂಡಿದ್ದಾನೆ. ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ವೆಯ್ಟ್ ಗೈನ್ ಆದರೆ ಇವನು ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾನೆ. ಸುಮಾರು 8-10 kg ವೆಯ್ಟ್ ಲಾಸ್ ಮಾಡ್ಕೊಂಡಿದ್ದಾನೆ. ವರ್ಕೌಟ್ 1-1.5 ಅವರ್ ವರ್ಕೌಟ್ ಮಾಡ್ತಾನೆ. ಸೊ ಇದು ಅವನ ಜಿಮ್ ಕಮ್ ಸ್ಟಡಿ ರೂಮ್. ಈಗ ಅವನ ರೂಮಲ್ಲಿ ಡ್ರೈ ಫ್ರೂಟ್ಸನ್ನು ಇಟ್ಟಾಯಿತು. ಸೊ ಬೆಳಿಗ್ಗೆ ವರ್ಕೌಟ್ ಮಾಡಿ ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ತಿಂತಾನೆ. ಇಲ್ಲ ಅಂತಂದರೆ ಬ್ರೇಕ್ಫಾಸ್ಟು ಲಂಚ್ಗೆ ಮಧ್ಯೆ ಒಂದು ಬ್ರೇಕ್ ಸಿಕ್ಕತ್ತೆ, ಆವಾಗ ತಿಂತಾನೆ. ಮುಂಚೆ ಎಲ್ಲ ಹಾಲಿನ ಜೊತೆ ಕೊಡ್ತಾಯಿದ್ದೆ, ಆದರೆ ಈಗ ಹಾಲನ್ನು ಕುಡಿತಾ ಇಲ್ಲ. ಇಬ್ಬರು ಹಾಲನ್ನು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ಸೊ ಹಾಗಾಗಿ ಡ್ರೈ ಫ್ರೂಟ್ಸ್ ಅಂತೂ ಡೈಲಿ ಮಿಸ್ ಮಾಡದೆ ಕೊಡ್ತೀನಿ. ಸೊ ಹಾಗಾಗಿ ಅವ್ರಿಗೆ ಯಾವಾಗಾಗುತ್ತೆ ಆವಾಗ ತಿನ್ನಲಿ ಅಂತ ಡಬ್ಬದಲ್ಲಿ ಹಾಕಿರ್ತೀನಿ. ಸೊ ಜ್ಞಾಪಕ ಬಂದಾಗ ನೋಡಿ ಆ ಬಾಕ್ಸನ್ನು ನೋಡಿ ತಿಂದುಬಿಡ್ತಾರೆ. ಮ್ಯಾಕ್ಸಿಮಮ್ ಮಾರ್ನಿಂಗೇ ತಿನ್ನೋಕ್ಕೆ ಹೇಳ್ತೀನಿ, ಅಂದರೆ ಬೆಳಗಿನ ಟೈಮ್ ತಿಂದರೆ ಒಳ್ಳೆಯದು. ಇಲ್ಲ ಅಂತಂದರೆ ಆ ದಿನದಲ್ಲಿ ಯಾವುದೋ ಒಂದು ಟೈಮಲ್ಲಿ ಖಂಡಿತ ಫಿನಿಷ್ ಮಾಡಲೇಬೇಕು. ಸೊ ಹೀಗಿರುತ್ತೆ. ಸೊ ಬೆಳಿಗ್ಗೆಯಿಂದ ರಾತ್ರಿಯವರೆಗಿನ ನನ್ನ ವ್ಲಾಗ್ ಹೀಗಿತ್ತು. ಸೊ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ನಾನು ತೋರಿಸಿದಂಥ ಸಿಂಪಲ್ ರೆಸಿಪೀಸು, ಮಾವಿನ ಹಣ್ಣಿನ ಸೀಸನ್, ಈಗ ಮಾವಿನಕಾಯಿ ರಸಮ್ ಆಗಿರ್ಬೋದು ಅಥವಾ ಒಗ್ಗರಣೆ ಕಡಲೆಪುರಿ ಆಗಿರ್ಬೋದು, ತುಂಬ ಸಿಂಪಲ್ ಆಗಿದ್ದರೂ ಟೇಸ್ಟಿಯಾಗಿರುತ್ತೆ. ಖಂಡಿತ ನೀವು ಕೂಡ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ನನ್ನ ವ್ಲಾಗ್ ಕೂಡ ನಿಮಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಹೇಳಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಹಾಗೆ ವಿಡಿಯೋನ ಆದಷ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ನ ಮರೀದೆ ಕ್ಲಿಕ್ ಮಾಡಿ. ಆ ರೀತಿ ಮಾಡೋದ್ರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಸಿಕ್ಕುತ್ತೆ. ಆಗ ಮಿಸ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ಬೋದು. ಸೊ ನಾನು ಮತ್ತೆ ಇದೇ ರೀತಿ ಇನ್ನೊಂದು ವ್ಲಾಗ್ನೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಸ್ಟೇ ಸೇಫ್, ಸ್ಟೇ ಹೋಮ್, ಮನೆಯಲ್ಲಿರಿ ಆದಷ್ಟು ಫ್ಯಾಮಿಲಿ ಜೊತೆ ಅಂತ ಹೇಳ್ತಾ ನನ್ನ ವ್ಲಾಗನ್ನು ಮುಗಿಸ್ತೀನಿ. ನಮಸ್ಕಾರ.